ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಾನು ಇವತ್ತು ಮಾಡ್ತಾಯಿದ್ದೀನಿ ಒಂದು ಹೊಸ ರೆಸಿಪಿ ಚಾಟ್ ಮಾಡ್ತಾಯಿದ್ದೀನಿ. ಇದು ಪೂರಿ ಜೊತೆಗೂ ಚೆನ್ನಾಗಿರುತ್ತೆ. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋದು, ಹಾಗೆ ಕೂಡ ನೀವು ತಿನ್ನಬಹುದು. ಇಲ್ಲಿ ನಾನು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಇದು ಕಾಬೂಲ್ ಕಡಲೆಕಾಳು. ಇದನ್ನು ನಾನು ರಾತ್ರಿ ನೆನೆಸಿಟ್ಕೊಂಡಿದ್ದೆ. ಮತ್ತು ಅದಕ್ಕೆ ನಾನು ಒಂದು ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಆಮೇಲೆ ಒಂದು ಪಲಾವ್ ಎಲೆ, ಆಮೇಲೆ ಒಂದು ಟೊಮ್ಯಾಟೊ ಈ ಥರ ಕಟ್ ಮಾಡಿ ಇದರಲ್ಲಿ ಹಾಕಿದ್ದೀನಿ. ಆಮೇಲೆ ಸ್ವಲ್ಪನೇ ಒಂದು ಚಮಚ ಶುಂಠಿನ ನಾನು ತುರಿದು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಆಲೂಗಡ್ಡೆ, ಒಂದು ಸ್ವಲ್ಪ ಅರಿಶಿಣ, ಆಮೇಲೆ ಉಪ್ಪು ಹಾಕಿ ಇದರಲ್ಲಿ 1.5 ಗ್ಲಾಸು ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ ಜಾಸ್ತಿ ನೀರು ಹಾಕೋದು ಬೇಡ. ಒಂದು ಸ್ವಲ್ಪ ಏನಂದರೆ ಸ್ವಲ್ಪ ಇದ್ರ ಮೇಲೆ ಕಾಣಿಸ್ಬೇಕು ನೀರು, ಅಷ್ಟೇ ಇದರಲ್ಲಿ ಹಾಕಬೇಕು. ಜಾಸ್ತಿ ಹಾಕೋದೇನು ಬೇಡ. ಇವಾಗ ಚೆನ್ನಾಗಿ ಚಮಚದಿಂದ ನಾವು ಕೈ ಆಡಿಸ್ಕೋಬೇಕು. ಇಲ್ಲಿ ನೋಡಿ, ಸ್ವಲ್ಪ ಹಾಕಿದ್ದೀನಿ. ನಾನು 1.5 ಗ್ಲಾಸ್ ಹಾಕಿದ್ದೀನಿ ಇದಕ್ಕೆ. ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಇವಾಗ ಒಂದು 4-5 ವಿಜಿಲ್ ಆಗೋವರೆಗೂ ಅದು ಬೇಯಬೇಕು. ಆಮೇಲೆ ಇಲ್ಲಿ ನಾನು ಪಾಪಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಓಂಕಾಳು, ಆಮೇಲೆ ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಅರ್ಧ ಮೈದಾ ಹಿಟ್ಟು ಮತ್ತು ಅರ್ಧ ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು. ನಾನಿಲ್ಲಿ ಪೂರ್ತಿಯಾಗಿ ಮೈದಾ ಹಿಟ್ಟೆ ತೊಗೊಂಡಿದ್ದೀನಿ ನಾನು. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಅಷ್ಟೇನು ಮೆತ್ತಗೂ ಇರಬಾರ್ದು, ಅಷ್ಟೇನು ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮಾಗಿ ಇರಬೇಕು. ನೋಡಿ, ಇಲ್ಲಿ ನೆನೆಗೆ ಬಿಡೋ ಅಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ನಾನು ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಕಾಬೂಲ್ ಕಡಲೆಕಾಳು ಬೇಯುವವರೆಗೂ ನಾನಿಲ್ಲಿ ಅದಕ್ಕೆ ಪಾಪಡ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಫುಲ್ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಫೋರ್ಕಿಂದ ಚುಚ್ಕೋತಾ ಇದ್ದೀನಿ ಇದಕ್ಕೆ. ಇವಾಗ ಚಾಕುವಿಂದ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಂದೊಂದಾಗಿ ಇದರಲ್ಲಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಇವಾಗ ಹಾಕ್ತಾಯಿದ್ದೀನಿ. ಈ ರೆಸಿಪಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿದ್ರೆ ಪ್ರತಿ ಸಲನೂ ನೀವು ವಾರಕ್ಕೊಂದು ಸರಿ ಅಥವಾ 2 ವಾರಕ್ಕೊಂದು ಸರಿ ಆದರೂ ನೀವು ಖಂಡಿತವಾಗ್ಲೂ ಮಾಡೇ ಮಾಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಪಾಪಡು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಅವಾಗೇ ಕೈಯಿಂದ ಮುರಿತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ, ಇವಾಗ ಅದು ರೆಡಿ ಆಯಿತು. ಅದು ರೆಡಿ ಆಗೋವರೆಗೂ ಇಲ್ಲಿ ಕೂಡ ನಮ್ಮ ಕಡಲೆಕಾಳು ಬೆಂದಿದೆ. ಕೈಯಿಂದನೇ ನಾನು ನೋಡ್ತಾ ಇದ್ದೀನಿ. ಇದು ನೋಡಿ, ಇಷ್ಟು ಆದರೆ ಸಾಕು. ಇವಾಗ ಟೊಮ್ಯಾಟೊ ಏನಿದೆ ಅಲ್ಲ, ಅದ್ರ ಮೇಲಿರೋ ಅಂಥ ಸಿಪ್ಪೆನ ನಾನು ತೆಗೆದುಬಿಟ್ಟು ಸಪ್ರೇಟ್ ಮಾಡ್ತಾಯಿದ್ದೀನಿ. ಈ ಥರ ಆರಾಮಾಗಿ ಬಂದುಬಿಡುತ್ತೆ. ಹಾಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿಗಳನ್ನು ನಾನು ಮಾಡ್ತಾ ಇರ್ತೀನಿ. ಇವಾಗ ನಾನು ಆಲೂಗಡ್ಡೆ ಏನಿದೆ ಅಲ್ಲ, ಅದನ್ನು ಈ ಸ್ಪೂನಿಂದನೇ ಟೊಮೆಟೊ ಮತ್ತು ಆಲೂಗಡ್ಡೆ ಎರಡನ್ನೂ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಲಿಕ್ವಿಡ್ ಥರ ಇರಲ್ಲ, ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಇದು ಪಲಾವ್ ಎಲೆ ಕೂಡ ನಾನು ಇದರಿಂದ ತೆಗಿತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಆಮೇಲೆ ಉಪ್ಪು ಎಲ್ಲ ಚಾಟ್ ಮಸಾಲ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ನಾನು ಹುಣಸೆ ಹಣ್ಣಿನ ರಸ, ಅದರಲ್ಲಿ ಒಂದು ಚೂರು ಬೆಲ್ಲ ಕೂಡ ಹಾಕ್ಕೊಂಡಿದ್ದೆ. ಅದು ರಸ ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ. ಇವಾಗ ಇದು ಒಂದು 5 ನಿಮಿಷ ಇದನ್ನು ಬೇಯಕ್ಕಿಡಬೇಕು. ಇವಾಗ ಬೆಂದಿದೆ ನೋಡಿ. ಇವಾಗ ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಅದ್ರ ಮೇಲೆ ಒಂದು ಸ್ವಲ್ಪ ಹೆಚ್ಕೊಂಡಿರೋಂಥ ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಟೊಮೆಟೊ ರಸನ ತೆಗೆದುಕೊಂಡು ಹಾಗೇ ಹಾಕ್ಕೋಬೇಕು. ಆಮೇಲೆ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ. ಮಕ್ಕಳಿಗಾದರೆ ಹಸಿಮೆಣ್ಸಿನ್ಕಾಯಿ ಹಾಕಬೇಡಿ.
ಆಮೇಲೆ ಇಲ್ಲಿ ನಾನು ಮೊಸರಿಗೆ ಒಂದು ಚಮಚ ಸಕ್ಕರೆನ ಹಾಕಿಬಿಟ್ಟು ಚೆನ್ನಾಗಿ ಕ್ರೀಮ್ ಥರ ಮಾಡ್ಕೊಂಡಿದ್ದೆ. ಇದು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ಚಾಟ್ ಸ್ಟ್ರೀಟ್ ಸ್ಟೈಲ್ ನಾನು ಮಾಡಿದ್ದೀನಿ. ಇವಾಗ ನಾನು ಪಾಪಡ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಕೂಡ ಇದ್ರ ಮೇಲೆ ಹಾಕಿ ಸರ್ವ್ ಮಾಡಿದ್ರೆ ಮುಗೀತು. ಬೇಕಿದ್ರೆ ನೀವು ಒಂದೇ ಸಾರಿ ಕೂಡ ಮಾಡಿ ಕೊಡ್ಬೋದು. ಈ ಥರ ಸಪ್ರೇಟ್ ಪ್ಲೇಟಲ್ಲಿ ಹಾಕಿ ಕೂಡ ನೀವು ಮಾಡ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ತಿನ್ನೋಕ್ಕೂ ಕೂಡ ಅಷ್ಟೇ ಅದ್ಭುತವಾಗಿತ್ತು. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್.